ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀವಿ ವಿಶ್ವದಾರಿ ಸುದ್ದಿವಾಹಿನಿ. ನಾನು ನಿಮ್ಮ ವಿಶ್ವ ಗಾಯಕ್ವಾಡ್. ವೀಕ್ಷಕರೇ, ಕರ್ನಾಟಕ ಕಾಂಗ್ರೆಸ್ ಪಕ್ಷದಲ್ಲಿ ಬೀದರ್ ಜಿಲ್ಲೆಯ SP ರಾಜಶೇಖರ್ ಅವರು ಸುಮಾರು ವರ್ಷಗಳಿಂದ ಅಂದರೆ 30-35 ವರ್ಷಗಳಿಂದ ಆ ಪಕ್ಷಕ್ಕಾಗಿ ಹಗಲಿರುಳು ಎನ್ನದೆ ದುಡಿದಿದ್ದಾರೆ. ನಮ್ಮ ಸಮುದಾಯಕ್ಕೆ ಅಂದರೆ ನಮ್ಮ ಕ್ರಿಶ್ಚಿಯನ್ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷವು ನಮಗೆ ಯಾವುದೂ ಏನು ಒಂದು ಕೆಲಸ ಮಾಡಿಲ್ಲ. ನಮ್ಮ ಕಾಂಗ್ರೆಸ್ ಹಾಗೂ ನಮ್ಮ ಏನದಂದ್ರೆ ಕ್ರಿಶ್ಚಿಯನ್ ಸಮುದಾಯದ ಜನರಿಗೆ, ಒಂದು ಸಮುದಾಯದವರಿಗೆ ನಮ್ಮ ಬೀದರ್ ಜಿಲ್ಲೆಯ ವತಿಯಿಂದ ಇವರನ್ನ ವಿಧಾನ ಪರಿಷತ್ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಎಂದು ಇವತ್ತು ಪತ್ರಿಕಾಗೋಷ್ಠಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಬೀದಿ ವ್ಯಾಪಾರಿ ಅಧ್ಯಕ್ಷರು ಹಾಗೂ ಅನುರಾಗ್ ಇನ್ನೂ ಹಲವಾರು ಇಬ್ಬರು ಮೂವರು ಆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಅವರ ಒಂದು ಆಸೆ ಏನಿದೆ ಎಂಬುದನ್ನು ಈ ಮೂಲಕ ಅವರನ್ನು ಹೇಳಿದ್ದಾರೆ. ನೋಡ್ಕೊಂಡು ಬರೋಣ ಬನ್ನಿ. ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ಭಾಲ್ಕಿ ತಾಲೂಕಾ ವತಿಯಿಂದ ಇಂದು ಈ ಪ್ರೆಸ್ ಮೀಟಿಂಗ್ ಹೇಳೋದು ಉದ್ದೇಶ ಏನಂತಂದರೆ, ಪ್ರೆಸ್ನಲ್ಲಿ ಬರೋದು ಉದ್ದೇಶ ಏನಂತಂದರೆ, SP ರಾಜಶೇಖರ್ ಅಣ್ಣವರಿಗೆ ತಾವು ಕ್ರಿಶ್ಚಿಯನ್ ಒಂದು ಜನಾಂಗಕ್ಕೆ ಸೇರಿರ್ತಕ್ಕಂಥ ಒಬ್ಬ ರಾಜಕೀಯ ವ್ಯಕ್ತಿ, ಒಳ್ಳೆಯ ರೀತಿಯಿಂದ ಈ ಜನಾಂಗಕ್ಕೆ ಮತ್ತು ಎಲ್ಲ ಜನಾಂಗಕ್ಕೆ ಸವಲತ್ತನ್ನು ತಲುಪಿಸಿಕೊಟ್ಟಿರ್ತಕ್ಕಂಥ ಒಬ್ಬರು SP ರಾಜಶೇಖರ್ ಅವರಿಗೆ MLCಯನ್ನು ಯಾಕೆ ನಾವು ಹೇಳ್ತಿದ್ದೇವೆ ಅಂದರೆ, MLC ಯಾಕೆ ಮಾಡಬೇಕು ಅಂತ ಹೇಳ್ತೀವಿ, ಒಳ್ಳೆಯ ವ್ಯಕ್ತಿ ಹೊಂದಿರತಕ್ಕಂಥ ರಾಜಶೇಖರ್ ಅಣ್ಣವರಿಗೆ ನಾವು ಯಾಕೆ ಹೇಳ್ತಿದ್ದೇವೆ ಅಂತಂದ್ರೆ, ಭಾಲ್ಕಿ ತಾಲೂಕದಲ್ಲಿ ನಮಗೆ ಭಾಳಷ್ಟು ಸಲ ಬೀದಿ ಬದಿ ವ್ಯಾಪಾರಿಗೆ ಯಾರೂ ನಮಗೆ ಸಪೋರ್ಟ್ ಕೊಟ್ಟಿಲ್ಲ. ರಾಜಶೇಖರ್ ಅಣ್ಣವರು ಖುದ್ದಾಗಿ ಬಂದು ನಮಗೆ ಸಪೋರ್ಟನ್ನು ಕೊಟ್ಟಿದ್ದಾರೆ. ಅವರಿಗೆ ಸರ್ಕಾರಕ್ಕೆ ಮತ್ತು ಸಚಿವರಿಗೆ ತಿಳಿಸುವುದ ಕಾರಣ ಏನಂತಂದರೆ, ಅವರಿಗೆ ಈ ಒಂದು ಕ್ರಿಶ್ಚಿಯನ್ ಜನಾಂಗಕ್ಕೆ ಸೇರಿರ್ತಕ್ಕಂಥ ರಾಜಶೇಖರ್ ಅಣ್ಣವರಿಗೆ MLCಯನ್ನು ಮಾಡಬೇಕಂತಂದು ನಮ್ಮ ಕರ್ನಾಟಕ ಬೀದಿ ಬದಿ ವ್ಯಾಪಾರ ವತಿಯಿಂದ ನಾನು ಇವತ್ತು ಕೂಡ ನಮ್ಮ ರಾಜ್ಯಾಧ್ಯಕ್ಷರಿಗೆ ಬೆಂಗಳೂರಿನಲ್ಲಿ ಮಾತಾಡಿದ್ದೀನಿ. ಅಣ್ಣವರು SP ರಾಜಶೇಖರ್ ಅಣ್ಣವರು ಇವರಿಗೆ MLC ಸೀಟ್ ಸಲುವಾಗಿ ತಾವು ಸರ್ ಅವರಿಗೆ ಸಪೋರ್ಟ್ ಮಾಡಬೇಕಂದಿದಾಗ ಹೇಗೆ ಮಾಡಬೇಕಪ್ಪ ಅಂತಂದು ಒಂದು ಮಾತು ಕೇಳಿದಾಗ ಅವರು ನಮಗೆ 24 hours ಬೀದಿ ಬದಿ ವ್ಯಾಪಾರಿಗೆ ಬಾಲ್ಕಿಯಲ್ಲಿ ಏನೇ ಒಂದು ಸಮಸ್ಯೆ ಬಂದಾಗ ನಮಗೆ ಹಗಲಿರುಳು ಅವರು ಒಂದು ನಮ್ಮ ಜೊತೆ ಇದ್ದು ಕೆಲಸ ಮಾಡಿಕೊಡ್ತಾರೆ. ಅಂಥ ಒಂದು ವ್ಯಕ್ತಿಗೆ ನಾವು MLC ಯಾಕೆ ಮಾಡಬಾರ್ದು ಅಂತ ನಮ್ಮ ಮನಸ್ಸಿನಲ್ಲಿ, ನಮ್ಮ ಬೀದಿ ಬದಿ ವ್ಯಾಪಾರಿ ಕಡೆಯಿಂದ, ನಮ್ಮ ಜನಾಂಗ ಕಡೆಯಿಂದ ಕೂಡ ಈ ಒಂದು ವಿಚಾರ ಬಂದಿದೆ. ಇವರಿಗೆ MLC ಸೀಟನ್ನು ತಾವು ಸರ್ಕಾರ ಇದಕ್ಕೆ ಎಚ್ಚರಗೊಳಿಸಿಕೊಂಡು ತಾವು ಈ ಒಂದು ರಾಜಶೇಖರ್ ಅಣ್ಣವರಿಗೆ MLCಯನ್ನು ಮಾಡಬೇಕಂತಂದು ನಮ್ಮ ಕರ್ನಾಟಕ ಬೀದಿ ಬದಿ ವ್ಯಾಪಾರ ಭಾಲ್ಕಿ ವತಿಯಿಂದ ನಾನು ಸಿದ್ದರಾಮಯ್ಯ ಬಾಬಯ್ಯ ಸ್ವಾಮಿ ನಾನು ಅವರಿಗೆ ಕೇಳ್ಕೊಳ್ತಿದ್ದೇನೆ. ಜಿಲ್ಲಾ ಉಪಾಧ್ಯಕ್ಷ ಬೀದಿ ಬದಿ ವ್ಯಾಪಾರಿದ ಜಿಲ್ಲಾ ಉಪಾಧ್ಯಕ್ಷರಾದ ಮಾತಾಡ್ತಾ ಇದ್ದೇನೆ. ನಮ್ಮ ರಾಜಶೇಖರ್ ಅಣ್ಣವರಿಗೆ MLC ಕೊಡಬೇಕು. ನಮ್ಮ ಕ್ರಿಶ್ಚಿಯನ್ ಕಮಿಟಿ ಸುಮಾರು 40-50 ವರ್ಷ ಏನೂ ಸೌಲಭ್ಯ ಕೇಳಿಲ್ಲ, ಏನೂ ಮಾಡಿಲ್ಲ. ಅದ್ರ ಕಡೆಯಿಂದ MLC ಕೊಡಬೇಕಂಥೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒತ್ತಾಯ ಮಾಡ್ತಾಯಿದ್ದೆವು. ಹಾಗೂ ಈಶ್ವರ್ ಖಂಡ್ರೆ ಅವರಿಗೆ ಮನವಿ ಮಾಡ್ತಾಯಿದ್ದೆವು. ರಾಜಶೇಖರ್ B ಪಾಟೀಲ್ ಹುಮ್ನಾಬಾದ್ ಮಾಜಿ ಸಚಿವರಿಗೂ ನಮ್ಮ ಕ್ರಿಶ್ಚಿಯನ್ ಜನರು ಸುಮಾರು 60 ವೋಟರ್ಸ್ ಇದ್ದೆವು. ಹೈದರಾಬಾದ್ ಕರ್ನಾಟಕದಲ್ಲಿ ಇದ್ದೆವು. ಅದ್ರ ಕಡೆಯಿಂದ ನಮಗೆ ಯಾವುದೇ ಒಂದು ಟಿಕೆಟ್ ಸಿಕ್ಕಿಲ್ಲ, ಏನೂ ಕೊಟ್ಟಿಲ್ಲ. ಏನೇ ನಾವು ಸೌಲಭ್ಯ ಕೇಳತ್ತರ ನಮಗೆ SC ಕೋಟದಾಗ ಬರ್ತದಂತಾರೆ, ನಮ್ದು SCದಾಗ ಬರಲ್ಲ, ನಾವು ಮೈನಾರಿಟಿದಾಗ ಬರ್ತೇವೆ. ನಮಗೆ MLC ಈ ಸಾರಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೆವು. ಈಶ್ವರ್ ಖಂಡ್ರೆ ಅವರಿಗೆ, ರಾಜಶೇಖರ್ B ಪಾಟೀಲ್ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, DK ಶಿವಕುಮಾರ್ ಅವರಿಗೆ ನನಗೆ ಮಾತಾಡಕ್ಕೆ. ಕಾಂಗ್ರೆಸ್ ಸಮಿತಿ ಬೀದಿ ವ್ಯಾಪಾರದ ಜಿಲ್ಲಾ ಅಧ್ಯಕ್ಷ ಆದಂಥ ಪುಟ್ಟರಾಜ್ ಹಲ್ಗೆ ನಾವು ಪೇಪರ್ ಮುಖಾಂತರ, ಪತ್ರಿಕಾ ಮುಖಾಂತರ ಬರೋದು ವಿಶೇಷ ಏನಂದರೆ, ನಾವು SP ರಾಜಶೇಖರ್ ಅಣ್ಣವರು ಬೀದರ್ ಜಿಲ್ಲೆಯಿಂದ
ಅವ್ರಿಗೆ MLC ಕೊಡ್ಬೇಕಂಥೇಳಿ ಈ ಪೇಪರ್ ಮುಖಾಂತರವಾಗಿ ಬರ್ತಾಯಿದ್ದೀವಿ. ಆಮೇಲೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮನವಿ ಮಾಡೋದು ಏನಂತಂದರೆ SP ರಾಜಶೇಖರ್ ಅವರಿಗೆ ಬೀದರ್ ಜಿಲ್ಲೆ ವತಿಯಿಂದ ಅವರಿಗೆ MLC ಮಾಡಬೇಕಂಥೇಳಿ ನಾವು ಮನವಿ ಮಾಡ್ತಾಯಿದ್ದೀವಿ. ಸುಮಾರು 30 ವರ್ಷದಿಂದ ಯಾವುದೇ ಕ್ರಿಸ್ತ ಸಮಾಜಕ್ಕೆ ಯಾವುದೇ ರೀತಿಯಿಂದ ದುಡಿತಕ್ಕಂಥ ಯಾವುದೇ ಸವಲತ್ತುಗಳು ಮುಟ್ಟಿಲ್ಲ. ಆ ರೀತಿಯಿಂದಲೂ ನಾವು ಬರೋ ಕಾರಣ ಏನಂದರೆ SP ರಾಜಶೇಖರ್ ಅವರಿಗೆ MLC ಕೊಡಬೇಕಂಥೇಳಿ ನಾವು ಒಂದು ಮನವಿ ಮಾಡ್ತಾಯಿದ್ದೀವಿ. ಆಮೇಲೆ ನಮ್ಮ DK ಶಿವಕುಮಾರ್ ಸಾಹೇಬ್ರಿಗೂ ಕೂಡ ಮನವಿ ಮಾಡ್ತಾಯಿದ್ದೀವಿ. ಬೀದರ್ ಜಿಲ್ಲೆಯಿಂದ SP ರಾಜಶೇಖರ್ ಅವರಿಗೆ ಮುಖ್ಯಮಂತ್ರಿ ಸಾಹೇಬರಿಗೆ ಅವರಿಗೆ MLC ಮಾಡಬೇಕು ನಮ್ಮ ಬೀದರ್ ಜಿಲ್ಲೆಯಿಂದ ಅಂಥೇಳಿ ನಾವು ಮುಖ್ಯಮಂತ್ರಿ ಸಾಹೇಬರಿಗೆ ಮನವಿ ಮಾಡ್ತಾಯಿದ್ದೀವಿ. ಆಮೇಲೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರಿಗೂ ಕೂಡ SP ರಾಜಶೇಖರ್ ಅವರಿಗೆ MLC ಮಾಡಬೇಕಂತೇಳಿ ಮನವಿ ಮಾಡ್ತಾಯಿದ್ದೀವಿ. ಸುಮಾರು 30 ವರ್ಷದಿಂದ ಅವರು ಒಂದು ಕಾಂಗ್ರೆಸ್ ಕಾರ್ಯಕರ್ತೆಯಾಗಿ ಒಂದು ಯೂತ್ ಕಾಂಗ್ರೆಸ್ಸಲ್ಲಿ ಕೂಡ ಅವರು ಸುಮಾರು ವರ್ಷದಿಂದ ಕೆಲಸ ಮಾಡ್ಕೊಂಡು ದುಡಿಮೆ ಮಾಡ್ಕೊಂಡು ಅವರು ನಮ್ಮ ಪಕ್ಷದಲ್ಲಿ ಬಂದಿದ್ದಾರೆ. ಅವರಿಗೆ ನಮ್ಮ ನೀವು ಸರ್ಕಾರ ವತಿಯಿಂದಲೂ ಎಲ್ಲ ಸಚಿವರ ವತಿಯಿಂದಲೂ ಅವರಿಗೆ ರಾಜಶೇಖರ್ ಅವರಿಗೆ MLC ಮಾಡಬೇಕಂಥೇಳಿ ನಾವು ಬೀದರ್ ವತಿಯಿಂದ ಜಿಲ್ಲಾ ಅಧ್ಯಕ್ಷ ಪುಟ್ಟರಾಜ್ ಆಗಿ ಕೇಳ್ತಾ ಇದ್ದೀವಿ. ಬೀದರ್ ಜಿಲ್ಲೆ ರಹೀಮ್ ಖಾನ್ ಸಾಹೇಬ್ರಿಗೆ ನಾವು ಮನವಿ ಮಾಡೋದು ಏನಂದರೆ ನಮ್ಮ ಕ್ರಿಶ್ಚಿಯನ್ ಕಮಿಟಿಗೆ ಯಾವುದೇ ರೀತಿಯಿಂದಲೂ ಇಲ್ಲಿ ತನಕ ಏನೂ ಇದು ಆಗಲಿಲ್ಲ. ಬಟ್ ಇದೊಂದು ಸೀಟ್ ಕೊಟ್ಟಿಲ್ಲ. ಇವಾಗ SP ರಾಜಶೇಖರ್ ಅವರಿಗೆ ಕ್ರಿಶ್ಚಿಯನ್ ಕಮಿಟಿಯಿಂದ ಅವರಿಗೆ MLC ನಾಮಿನೇಟ್ ಮಾಡಬೇಕಂಥೇಳಿ ನಾವು ನೀವು ಮನವಿ ಮಾಡ್ತಾಯಿದ್ದೀವಿ. ಆಮೇಲೆ ನಮ್ಮ ಹುಮ್ನಾಬಾದ್ ತಾಲೂಕು ಶ್ರೀ ರಾಜಶೇಖರ್ ಪಾಟೀಲ್ ಅವರು ಮಾಜಿ ಮಂತ್ರಿಯವರು ಅವರಿಗೂ ಕೂಡ ನಾವು ಮನವಿ ಮಾಡ್ತಾಯಿದ್ದೀವಿ. ನಮ್ಮ ಬೀದರ್ ಜಿಲ್ಲೆ ವತಿಯಿಂದ ರಾಜಶೇಖರ್ ಅವರಿಗೆ MLC ಮಾಡಬೇಕಂತೇಳಿ ನಾವು ಕ್ರಿಶ್ಚಿಯನ್ ಕಮಿಟಿದಿಂದ ಆಲ್ರೆಡಿ ನಾವು ಎಲ್ಲ ಕಡೆ ಇದು ಮಾಡಿದ್ದೀವಿ. ಒಂದು ಮಾಡಬೇಕಂತೇಳಿ MLC ಮಾಡಬೇಕಂತೇಳಿ ನಾವು ನಿಮ್ಮನ್ನು ಮನವಿಯಾಗಿ ಕೇಳ್ತೀವಿ. ನಾನು